Hello friends, welcome to my channel Shakti Institute of Financial Markets, and today I am back with a new video on Bank Nifty options. In the last video we had discussed about how to trade in Bank Nifty options, and I had shown you one or two examples also. Today in the second part of the video I want to show you how to select the strike prices. See, options are riskier instruments, and as I had told you before also, you need to be a very high risk trader, and if you are willing to take at least a maximum risk in the market, then only you need to enter into options, right? So options can make you rich in a very short span of time, but also there is a high risk of losing out your capital, right? Anyhow, let's move to the topic. And selection of the strike price is very important in options, right? So how to select it, and how to there are three types of options which are there. One is out of the money, then at the money, and in the money options, right? So there are three types: in the money, at the money, and out of the money, right? So let us see how what strike price do we call it as an out of the money, which strike price we call it as at the money, and what is the strike price which we call it as in the money, right? So these three are very important, and let's see. And as I told you before also, this video I will be doing it in both the languages, English as well as Kannada, right? So ಕನ್ನಡದಲ್ಲಿ ಹೇಳಬೇಕಂತಂದ್ರೆ ಆಪ್ಷನ್ಸ್ ಹೈಯೆಸ್ಟ್ ರಿಸ್ಕ್ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್. ಸೊ ಈ ಇನ್ಸ್ಟ್ರೂಮೆಂಟ್ ಅನ್ನ ನೀವು ಟ್ರೇಡ್ ಮಾಡಬೇಕು ಅಂತಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಹೈ ರಿಸ್ಕ್ ಟ್ರೇಡರ್ ಇರಬೇಕು, ಪ್ಲಸ್ ನಿಮಗೆ ರಿಸ್ಕ್ ನ ಜಾಸ್ತಿ ತಗೊಂಡು ಲಾಸ್ ಬೇರಿಂಗ್ ಕೆಪಾಸಿಟಿ ಇದ್ದವರಷ್ಟೇ ಇದರಲ್ಲಿ ಕೈ ಹಾಕಬೇಕು. ನೀವು ಕೇಳಿರ್ಬೋದು ಆಪ್ಷನ್ಸ್ ಅಲ್ಲಿ ಬಹಳಷ್ಟು ದುಡ್ಡು ಮಾಡಬಹುದು, ಬರೀ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ದೊಡ್ಡ ಪ್ರಾಫಿಟ್ ಅನ್ನ ತಗೋಬಹುದು, ಅಥವಾ ಹಾಕಿದಂತ ಕ್ಯಾಪಿಟಲ್ ಒಂದೇ ದಿವಸದಲ್ಲಿ ಡಬಲ್ ಆಗುವಂತ ಚಾನ್ಸಸ್ ಕೂಡ ಆಪ್ಷನ್ ಇರುತ್ತೆ. ಡೆಫಿನೆಟ್ಲಿ ಅದೆಲ್ಲ ಕರೆಕ್ಟ್, ಬಟ್ ಅದ್ರ ಜೊತೆಗೆ ದೇರ್ ಇಸ್ ಆಲ್ಸೋ ರಿಸ್ಕ್ ಆಫ್ ಲೂಸಿಂಗ್ ಔಟ್. ನಿಮ್ದೇನು ಬಂಡವಾಳ ಹಾಕಿರ್ತೀರಿ ಕ್ಯಾಪಿಟಲ್, ಅದು ಕೂಡ ಕಡಿಮೆ ಆಗಿರುವಂತ ಅಥವಾ ವೈಪ್ ಅಪ್ ಆಗುವಂತಹ ಒಂದು ಚಾನ್ಸ್ ಕೂಡ ಇದೆ. ಸೊ ಹಾಗಾಗಿ ಚೂಸಿಂಗ್ ಆಫ್ ಆಪ್ಷನ್ಸ್, ಅದರಲ್ಲೇನೆ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ಮೂರು ಟೈಪ್ ಇರ್ತಾವ. ಒಂದು ಔಟ್ ಆಫ್ ದ ಮನಿ ಆಪ್ಷನ್ಸ್, ದೆನ್ ಆಟ್ ದ ಮನಿ ಆಪ್ಷನ್ಸ್, ಮತ್ತು ಇನ್ ದ ಮನಿ ಆಪ್ಷನ್ಸ್. ಸೊ ಇನ್ ದ ಮನಿ ಅಂತಂದ್ರೆ ಯಾವ್ದು ಸ್ಟ್ರೈಕ್ ಪ್ರೈಸ್ ಆಗುತ್ತೆ, ಔಟ್ ಆಫ್ ದ ಮನಿ ಅಂತಂದ್ರೆ ಯಾವ್ದಾಗುತ್ತೆ, ಇನ್ ದ ಮನಿ ಆಟ್ ದ ಮನಿ ಅಂತಂದ್ರೆ ಯಾವ್ದಾಗುತ್ತೆ. ಸೊ ಈ ಮೂರನ್ನ ಈ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಫಸ್ಟ್ ಪಾರ್ಟ್ ಬ್ಯಾಂಕ್ ನಿಫ್ಟಿ, ಹೌ ಟು ಟ್ರೇಡ್ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ನಿಮ್ಗೆ ಕವರ್ ಮಾಡಿದ್ದೆ. ಅದೇ ಕಂಟಿನ್ಯೂಯೇಷನ್ ವಿಡಿಯೋ ಇದು ಸೆಕೆಂಡ್ ಪಾರ್ಟ್. ಸೊ ಇದರಲ್ಲಿ ಇನ್ನೂ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಇದರಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಟು ಅವರ್ ಚಾರ್ಟ್ಸ್. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಏನಿದೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಎರಡು ಇರುತ್ತೆ. ಒಂದು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್, NSE ಇಂಡೆಕ್ಸ್ ಅಂತಂದ್ರೆ ಇದು ಸ್ಪಾಟ್ ಪ್ರೈಸ್, ಆಯ್ತಾ? ಸೊ ದಿಸ್ ಈಸ್ ಸ್ಪಾಟ್ ಪ್ರೈಸ್. ಸೊ ಸ್ಪಾಟ್ ಪ್ರೈಸ್ ನೋಡಿ 33,858 ಇದೆ. ಅದೇ ಬ್ಯಾಂಕ್ ನಿಫ್ಟಿ ಇದು ಫ್ಯೂಚರ್ ಅಂತ ಇರುತ್ತೆ. ಸೊ ಫ್ಯೂಚರ್ ಪ್ರೈಸ್ ಅದು ಏನು 29th ಏಪ್ರಿಲ್, ಇದು ಕಾಂಟ್ರಾಕ್ಟ್ ಬೇಸ್ಡ್ ಇವು. ಸೊ ಒಂದೊಂದು ತಿಂಗಳದ್ದು ಕಾಂಟ್ರಾಕ್ಟ್ಸ್ ಇರುತ್ತೆ. ಸೊ ಏಪ್ರಿಲ್ ಮಂತ್, ಈಗ ಕರೆಂಟ್ ಮಂತ್ ನಡೀತಾ ಇರೋ ಕಾಂಟ್ರಾಕ್ಟ್ ಯಾವುದು ಅಂದ್ರೆ ಏಪ್ರಿಲ್. ಸೊ ಏಪ್ರಿಲ್ಗೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದು 29th ಏಪ್ರಿಲ್, ರೈಟ್? ಫ್ಯೂಚರ್ ರೇಟ್ ಒಂದು ಬೇರೆ, ಯಾಕಂತಂದ್ರೆ ಅದು 34,179 ಇದೆ. ಸೊ ಯಾವಾಗಲೂ ಕೂಡ ಒಂದು ಸ್ಪಾಟ್ ಪ್ರೈಸಿಗೆ ಮತ್ತು ಫ್ಯೂಚರ್ ಪ್ರೈಸಿಗೆ ಡಿಫ್ರೆನ್ಸ್ ಇರುತ್ತೆ. ಯಾವಾಗಲೂ ಕೂಡ ಫ್ಯೂಚರ್ ಪ್ರೈಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಜಾಸ್ತಿ ಇರುತ್ತೆ. ಸೊ ಆ ಜಾಸ್ತಿ ಡಿಫರೆನ್ಸ್ಗೆ ನಾವು ಸ್ಪ್ರೆಡ್ ಅಂತ ಕರಿತೇವೆ. ಸೊ ಡಿಫರೆನ್ಸ್ ಬಿಟ್ವೀನ್ ಸ್ಪಾಟ್ ಪ್ರೈಸ್ ಅಂಡ್ ಫ್ಯೂಚರ್ ಪ್ರೈಸ್ ವಿ ಕಾಲ್ ಇಟ್ ಆಸ್ ಸ್ಪ್ರೆಡ್, ರೈಟ್?
So you are seeing here two prices of Bank Nifty. One is Bank Nifty Index, which is our spot rate, right? This is the underlying asset. On this future is derived. As you know, options are also derivative instrument. So derivative means these are the contract which are derived from an underlying asset. So here the asset is Bank Nifty, which is spot. Then we have Bank Nifty future, which is the contract derived from the spot, which is Bank Nifty Index, right? So let us see. Now, yesterday you are seeing here, yesterday means I think the last trading session was on Thursday. So Friday it was an off on Good Friday. So you are seeing here that the future moved up 701 point. Bank Nifty Index spot that has moved up 554 points, right? Whenever this underlying spot price of Bank Nifty moves up, then only Bank Nifty futures moves up, right? So the moment and the fluctuation is totally dependent on the underlying asset, right? So let us technically see how Bank Nifty future is on charts, because before entering into an option, we need to see the trend which is going on, right? So Bank Nifty futures options ಅನ್ನು ನಾವು ತಗೊಳ್ಳೋಕ್ಕಿಂತ ಮುಂಚೆ ಸ್ಟ್ರೈಕ್ ಪ್ರೈಸ್ ಅನ್ನು ಹುಡುಕಬೇಕಾಗುತ್ತೆ. ಸೊ ಆ ಸ್ಟ್ರೈಕ್ ಪ್ರೈಸ್ ಅನ್ನು ಹುಡುಕಬೇಕು ಅಂತಂತಂದ್ರೆ ಫಸ್ಟ್ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಅದ್ದು ಚಾರ್ಟ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ಇದು ಟೆಕ್ನಿಕಲಿನೇ ಮೂವ್ ಆಗ್ತಾ ಇರೋದು. ಸೊ ಟೆಕ್ನಿಕಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ಸ್ ಫಾರ್ಮ್ ಆಗ್ಯಾವ, ವೆದರ್ ಇಟ್ಸ್ ಎನ್ ಬುಲಿಶ್ ಪ್ಯಾಟರ್ನ್ ಅಥವಾ ಬ್ಯಾರಿಶ್ ಪ್ಯಾಟರ್ನ್, we need to see that, right? So ಇಂಟ್ರಾಡೇ ಅಥವಾ ಪೊಸಿಷನಲ್ ಇರಬಹುದು, ಯಾವುದಕ್ಕಾದರೂ ಕೂಡ ನಮ್ಮ ಬೇಸ್ ಅಂದ್ರೆ ನಮ್ಮ ಕಡೆ ಟೂಲ್ ಅಂತಂದ್ರೆ ಚಾರ್ಟ್ಸ್. ಸೊ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಮೇಲೆ ನಾವು ಇದನ್ನ ಮಾಡಬಹುದು. ಸೊ ಲೆಟ್ಸ್ ಮೂವ್ ಟು ದ ಚಾರ್ಟ್. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಏನಿದೆಯಲ್ಲ, ಇದು ಇಂಡೆಕ್ಸ್. ಸೊ ಇದು ಅಪ್ ಅಂಡ್ ಡೌನ್ ಆದ್ರೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಕೂಡ ಅಪ್ ಅಂಡ್ ಡೌನ್ ಆಗುತ್ತೆ. ಇದು ಮೇಲೆ ಹೋದ್ರೆ ಅದು ಮೇಲೆ ಹೋಗುತ್ತೆ, ಅದು ಕೆಳಗಡೆ ಬಂದ್ರೆ ಅಂಡರ್ಲೈನ್ ಅಸೆಟ್ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಕೂಡ ಕೆಳಗಡೆ ಬರುತ್ತೆ, ರೈಟ್? ಸೊ ಇಲ್ಲಿ ನಾನು ಚಾರ್ಟ್ ಓಪನ್ ಮಾಡಿದ್ದೇನೆ. ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಏಪ್ರಿಲ್ ಇದ್ದು. ಸೊ ಈಗ ಮಾರ್ಚ್ ಕಾಂಟ್ರಾಕ್ಟ್ ಮುಗಿದಾಗಿದೆ. ಸೊ ನೌ ವಿ ಹ್ಯಾವ್ ಟು ಸಿ ಬ್ಯಾಂಕ್ ನಿಫ್ಟಿ ಏಪ್ರಿಲ್ ಫ್ಯೂಚರ್ಸ್, ರೈಟ್? ಸೊ ವಾಟ್ ಡು ಯು ಮೇಕ್ ಔಟ್ ಇನ್ ದಿಸ್? ಫಾರ್ ಎಕ್ಸಾಂಪಲ್ ಡೈಲಿ ಚಾರ್ಟ್ ಅಲ್ಲಿ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಏಪ್ರಿಲ್ ಫಸ್ಟ್ ಇಂದ ಇದು. ಲೆಟ್ಸ್ ಮೂವ್ ಟು ಆಪ್ಷನ್ಸ್ ಅಲ್ಲಿ ನಾವು ಯೂಶುವಲಿ ಏನ್ ಮಾಡ್ತೇವೆ ಅಂತಂದ್ರೆ ಅವರ್ಲಿ ಚಾರ್ಟ್ ಅಥವಾ 4 ಅವರ್ಸ್ ಚಾರ್ಟ್ ಅನ್ನ ನಾವು ವ್ಯೂ ಮಾಡ್ತೇವೆ. ಅದರ ಮೇಲೆ ಇದು ಇಂಟ್ರಾಡೇ. ಸೊ ಇಂಟ್ರಾಡೇ ಅಲ್ಲಿ ನಾವು ಇದನ್ನ ನೋಡಿ ತಗೋಬಹುದು. ಡೈಲಿ ಚಾರ್ಟ್ ಅನ್ನ ನೋಡಿದ್ರೆ ಸ್ವಿಂಗ್ ಮತ್ತು ಪೊಸಿಷನಲ್ ಟ್ರೇಡ್ಸ್ ಅನ್ನ ನೀವು ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಮಾಡಬಹುದು. ಸೊ ಈಗ ನೋಡಿ ಇಲ್ಲೇ ಈಗಿರುವಂತ ರೇಟ್ ಏನಿದೆ 34,179. ಇದು ಫ್ಯೂಚರ್ ಪ್ರೈಸ್. ಈಗ ನಮಗೆ ಏನಾದರೂ ಇಲ್ಲಿಂದನೇ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗುತ್ತೆ ಅಂತ ಅನ್ಸಿದ್ರೆ, ಅಂದ್ರೆ ಬುಲಿಶ್ ವ್ಯೂ ನಮ್ದು ಇದ್ರ ಮೇಲೆ ಇದ್ರೆ, ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಆಪ್ಷನ್ಸ್ ಅನ್ನ ಆಟ್ ದ ಮನಿ ತಗೋಬೇಕಾಗುತ್ತೆ. ಆಟ್ ದ ಮನಿ ಅಂತಂತಂದ್ರೆ ಈಗಿದ್ದಿರುವಂತಹ ರೇಟ್ಗೆ ಅಗದಿ ನಿಯರೆಸ್ಟ್ ಅಥವಾ ಅದೇ ರೇಟ್ ಇರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗಂತ ಹೇಳಿ. ಈಗ ನೋಡಿ, ನಾವು ಇದನ್ನ ಆಪ್ಷನ್ ಚೈನ್ ಅನ್ನ ಓಪನ್ ಮಾಡಬೇಕಾಗತ್ತೆ. ಸೊ ನೀವು NSEindia.com ಅಲ್ಲಿ ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಅಂತ ಸರ್ಚ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅದರಲ್ಲಿ ಆಪ್ಷನ್ ಚೈನ್ ಅಂತ ತಗೋಬೇಕು. ಸೊ ಇಲ್ಲೇ ಯು ಕ್ಯಾನ್ ಸಿ, ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ 33,859 ಇದೆ. ಯಾವುದು ಸ್ಪಾಟ್ ಪ್ರೈಸ್, ಕರೆಕ್ಟ್? ಸೊ ಇದು ಸ್ಪಾಟ್, ಇದು ಅಂಡರ್ಲೈಯಿಂಗ್ ಅಂತಂತಂದ್ರೆ ಸ್ಪಾಟ್. ಈಗ ಇದಕ್ಕೆ ಇರುವಂತಹ ಒಂದಿಷ್ಟು ಸ್ಟ್ರೈಕ್ ಪ್ರೈಸಸ್ ಇವು. ಇಲ್ಲಿ ನೋಡಿ, ದಿಸ್ ಈಸ್ ದ ಸ್ಟ್ರೈಕ್ ಪ್ರೈಸ್ ಕಾಲಮ್. ದೆನ್ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹ ಕಾಲ್ಸ್, ಇದು ರೈಟ್ ಹ್ಯಾಂಡ್ ಸೈಡ್ ಇರುವಂತದ್ದು ಪುಟ್ಸ್. ಸೊ ಕಾಲ್ಸ್ ಅಂಡ್ ಪುಟ್ಸ್ ಪ್ರೀಮಿಯಂ. ಆಪ್ಷನ್ಸ್ ಗೆ ಯಾವಾಗಲೂ ಒಂದು ಪ್ರೀಮಿಯಂ ಇರುತ್ತೆ. ಆ ಪ್ರೀಮಿಯಂ ಅನ್ನ ನೀವು ಕೊಟ್ಟು ನಾವು ಬೈ ಮಾಡ್ಬೇಕಾಗತ್ತೆ, ರೈಟ್? ಸೊ ಆ ಸ್ಟ್ರೈಕ್ ಪ್ರೈಸ್ ಯಾವ್ದು ಸೆಲೆಕ್ಟ್ ಮಾಡ್ತೀರಿ ಅದಕ್ಕೊಂದು ಪ್ರೀಮಿಯಂ ಇರುತ್ತೆ. ಸೊ ನಮ್ಗೆ ಈಗ ಇರೋದು 33,850 ಅಂಡರ್ಲೈನ್ ಇದೆ.
34,170 ಏನಿದೆ ಫ್ಯೂಚರ್ ಪ್ರೈಸ್ ಇದೆ. ಸೊ ಅದರದ್ದು ಹತ್ತಿರದ್ದು ನಾವೇನಾದ್ರೂ ನೋಡಿದರೆ, ಸೊ ಕೆಳಗಡೆ ಹೋಗಿ ಇಲ್ಲೇ ಎಸ್ 34,100 34,200. ಸೊ ಇಲ್ಲೇ 34,170 ಅಂದ್ರೆ ಇಲ್ಲಿ 100 ಪಾಯಿಂಟ್ಸ್ ಒಂದೊಂದು ಸ್ಟ್ರೈಕ್ ಪ್ರೈಸ್ ಇದೆ. ಸೊ 34,170 ಅಂತಂದ್ರೆ 34,100 ಕಾಲ್ ಆಪ್ಷನ್ ಮತ್ತು 34,200 ಕಾಲ್ ಆಪ್ಷನ್, ಇವು ಎರಡು ನಿಮಗೆ ಆಟ್ ದ ಮನಿ ಆದಂಗೆ ಆಗತ್ತೆ. ಆಟ್ ದ ಮನಿ ಆಪ್ಷನ್ಸ್ ಕರೆಕ್ಟ್. ಇದಕ್ಕೆ ಒಂದು ಪ್ರೀಮಿಯಂ ಇರುತ್ತೆ, ಇಲ್ಲೇ ತೋರಿಸ್ತೇನೆ ನಿಮಗೆ. ಎಸ್, ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಇದು ವೀಕ್ಲಿ ಎಕ್ಸ್ಪೈರಿ. ಸೊ ನಮಗೀಗ ನೆಕ್ಸ್ಟ್ ಎಕ್ಸ್ಪೈರಿ 1st ಏಪ್ರಿಲ್ ಮುಗಿದೋಗಿದೆ. ಸೊ ನೆಕ್ಸ್ಟ್ ಇರೋದು 8th ಆಫ್ ಏಪ್ರಿಲ್ ಕರೆಕ್ಟ್. ಸೊ 8th ಆಫ್ ಏಪ್ರಿಲ್ಗೆ ಪ್ರೀಮಿಯಮ್ಸ್ ಏನೇನದಾವ ಅಂತ ನೋಡುವ. ಸೊ 34,100ಗೆ ಕಾಲ್ ಆಪ್ಷನ್ ಇರೋದು 100 ಅಂಡ್ ಅಲ್ಲ, ಒಂದು ನಿಮಿಷ. ಎಸ್, ಈ ಬ್ಲೂ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ ಇದು ಆಪ್ಷನ್ ಪ್ರೀಮಿಯಮ್ಸ್. ಸೊ ಇಲ್ಲಿ ನೋಡಿ 439 rupees. ಅದೇ ಸ್ಟ್ರೈಕ್ ಪ್ರೈಸ್ ಇದು ಪುಟ್ ಏನಿದೆ ಅದು 488 rupees ಇದೆ. ಸೊ ಇದು ಮೈನಸ್ ಆಗಿತ್ತು ನಿನ್ನೆ, ಇದು ಪ್ಲಸ್ ಆಗಿದೆ ಕರೆಕ್ಟ್. ಸೊ 34,170 ಫ್ಯೂಚರ್ ಪ್ರೈಸ್ ನಡೀತಾ ಇದೆ. ಸೊ 34,100 ನಾವು ಏನಾದರೂ ಕಾಲ್ ಆಪ್ಷನ್ ತಗೊಳ್ಳೋದಾದ್ರೆ 438 rupees ಅನ್ನ 439 rupees ಪರ್ ಲಾಟ್ ನಾವು ಕೊಡಬೇಕಾಗುತ್ತೆ. ಸೊ 25 ಇದು ಲಾಟ್ ಸೈಜ್ ಇಂಟು 439 ನಿಮ್ಮ ಇನ್ವೆಸ್ಟ್ಮೆಂಟ್ ಸಮ್ವೇರ್ ಅರೌಂಡ್ 11,700 ಅಥವಾ 10,700 ಅಥವಾ 11,000 rupees ನೀವು ಇಲ್ಲಿ ಕೊಡಬೇಕಾಗತ್ತೆ. ದಟ್ ವಿಲ್ ಬಿ ಇನಿಷಿಯಲ್ ಕ್ಯಾಪಿಟಲ್. ಸೊ ಇರುವಂತಹ ಪ್ರೈಸ್ ಅಗದಿ ನಿಯರ್ ಆಗಿರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಸಿಲೆಕ್ಟ್ ಮಾಡಿದ್ರೆ ದಟ್ ವಿಲ್ ಬಿ ಆಟ್ ದ ಮನಿ. ನಾವು ಇನ್ ದ ಮನಿ ಅಂತಂತಂದ್ರೆ ಇದ್ದಿರುವಂತಹ ಒಂದು ಫ್ಯೂಚರ್ ಪ್ರೈಸ್ ಗಿಂತ ತೆಳಗಿರುವಂತ ರೇಟ್ ಅನ್ನ ನೀವು ತಗೊಂಡ್ರೆ, ಅಂದ್ರೆ ಆಲ್ರೆಡಿ ಆ ಲೆವೆಲ್ ಅನ್ನ ದಾಟ್ ಬಂದು ಮ್ಯಾಲ್ ನಿಂತಿದೆ ಅದು. ಸೊ 34,000 ಅಥವಾ 33,900 ನೀವೇನಾದ್ರೂ ಆಪ್ಷನ್ಸ್ ಸ್ಟ್ರೈಕ್ ಪ್ರೈಸ್ ಸಿಲೆಕ್ಟ್ ಮಾಡಿದ್ರೆ ಇದು ಇನ್ ದ ಮನಿ ಅಂತ ಆಗುತ್ತೆ. ಇನ್ ದ ಮನಿ ಆಪ್ಷನ್ ರೈಟ್. ಸೊ ಇನ್ ದ ಮನಿಗೆ ಈಗ ನೋಡಿ 33,900 ನಾವು ತಗೊಳ್ಳೋದಾದ್ರೆ 548 rupees ಬೀಳುತ್ತೆ. ಇನ್ ದ ಮನಿ ಆಪ್ಷನ್ ಪ್ರೀಮಿಯಂ ಯಾವಾಗಲೂ ಕೂಡ ಕಾಸ್ಟ್ಲಿ ಇರುತ್ತೆ, ಎಕ್ಸ್ಪೆನ್ಸಿವ್ ಇರ್ತವೆ. ಆಟ್ ದ ಮನಿ ಇದ್ರೆ ದಟ್ ವಿಲ್ ಬಿ ಆನ್ ದಿ ಮೀಡಿಯಂ ರೇಂಜ್ ಅಲ್ಲಿ ಇರುತ್ತೆ. ದೂರ ಹೋದ್ರೆ ಈಗ 34,500 ನಾವೇನಾದರೂ ಆಪ್ಷನ್ ಅನ್ನ ಸ್ಟ್ರೈಕ್ ಪ್ರೈಸ್ ಸಿಲೆಕ್ಟ್ ಮಾಡಿದ್ರೆ ಅದು ಔಟ್ ಆಫ್ ದ ಮನಿ ಆಪ್ಷನ್ ಅಂತ ಆಗುತ್ತೆ. See, there are 3 options which we can go for. One is out of the money, at the money, and in the money. When the future price is somewhere around 34,170, then very near to the future price, if you are selecting a strike price, then that will be at the money. So 34,100 will become at the money option, and for that option there is a premium which is quoting at around 439. So 439 into lot size will be your investment for that option or strike price, right? If you choose like in the money means the strike price which is much below the last traded price of the future price. So 34,170 is the future price. If you go for 34,000 or 33,900 strike price, then these all below the future price, whatever prices have been crossed up and it is now trading at the higher level. So the strike prices below the future level are called as in the money options. In the money options are always expensive. You can see the rate of premium of 33,900, it is somewhere around 548. So this becomes in the money, 34,100 becomes at the money, 34,500 becomes out of the money option. So 34,500 the premium is 259, right? So out of the money, as you go farther than the future price, the premiums are cheap, right? Now for an intraday trade you have to select, usually you need to select an at the money option
or in the money option, so that there will be maximum appreciation on the option, right? So please keep it in mind. Whenever you are going for an intraday view, then your strike price should be at the money option only. Whatever premium is there, which is for the nearest strike price, then you need to buy that one only. You do not have to go out of the money or in the money a lot. You can straight away buy at the money option, right? See, options, how they work are, if you choose 34,100 as a strike price, the future price should move beyond this strike price. Then only you will make money, right? Options are very danger in case if the future price does not go up or does start coming down, right? The premium of that at the money option will start evaporating when the future prices remain sideways or it starts coming down, right? You will be incurring losses even if the future price of Bank Nifty does not move up or down. If it stays there only, then also the option premium gets eroded, because options have time value. So more the time left on the same level, the premiums get evaporated, right? ಸೊ ಆಪ್ಷನ್ಸ್ ಪ್ರೀಮಿಯಮ್ ಯಾಕೆ ಡೇಂಜರ್ ಅಂತಂತಂದ್ರೆ, ಅವು ಈಗ ನೀವು ಚೂಸ್ ಮಾಡಿರೋಂಥ ಸ್ಟ್ರೈಕ್ ಪ್ರೈಸ್ ಏನಿದೆ 34,100, ಸೊ ಫ್ಯೂಚರ್ ಪ್ರೈಸ್ ಇರೋದು 34,170. ಸೊ ಅಲ್ಲಿಂದ ಅದು ಮೇಲ್ಗಡೆ ಹೋಗ್ತಾ ಹೋದ್ರೆ ಆಪ್ಷನ್ ಪ್ರೀಮಿಯಮ್ ಕೂಡ ನಿಮಗೆ ಮೇಲೆ ಹೋಗುತ್ತೆ. ಇನ್ ಕೇಸ್ ಅದು ಕೆಳಗಡೆ ಬರಕತ್ರೆ ನಿಮ್ಗೆ ಲಾಸ್ ಆಗುತ್ತೆ. ಇನ್ ಕೇಸ್ ಅದು ಕೆಳಗಡೆನೂ ಬರಲಿಲ್ಲ, ಮೇಲೇನೂ ಹೋಗ್ಲಿಲ್ಲ, ಅಲ್ಲೇ ಇದ್ದಿದ್ದ ಲೆವೆಲ್ ಅಲ್ಲೇ ಸಸ್ಟೈನ್ ಆಗ್ತಾ ಇದ್ರೆ, ಆಪ್ಷನ್ ಪ್ರೀಮಿಯಂ 2 ದಿವಸ 3 ದಿವಸ 4 ದಿವಸ ನೀವು ಬಿಟ್ರೆ ಅದು ಪ್ರೀಮಿಯಂ ಎರೋಷನ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಇವಾಪರೇಟಿಂಗ್. ಇದು ಒಂಥರ ಪೆಟ್ರೋಲ್ ಇದ್ದಾಗೆ, ಇದು ಸ್ಟಾರ್ಟ್ಸ್ ಇವಾಪರೇಟಿಂಗ್. ಸೊ ಆಪ್ಷನ್ಸ್ ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ, ಐದರ್ ಇನ್ ಎನ್ ಅಪ್ ಮಾರ್ಕೆಟ್ ಆರ್ ಎ ಡೌನ್ ಮಾರ್ಕೆಟ್, ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್, ಯಾವ್ದಾದ್ರೂ ಒಂದ್ ಸೈಡ್ ಹೋದಾಗ ದೀಸ್ ವರ್ಕ್ಸ್ ಔಟ್ ವೆರಿ ವೆಲ್. ಸೈಡ್ ವೇಸ್ ಇದ್ದಾಗ ಇವು ನಾವು ಬರೀ ಕಾಲ್ ಮತ್ತು ಪುಟ್ ಅಂತ ತಗೊಂಡ್ರೆ ನೆಕೆಡ್ ಆಪ್ಷನ್ಸ್ ಅಂತ ಕರಿತೇವೆ. ಸೊ ದೀಸ್ ಡಸ್ ನಾಟ್ ವರ್ಕ್ ದೇರ್, ರೈಟ್? ಸೊ ಬಿ ಕೇರ್ಫುಲ್. ಸೊ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ ಇಲ್ಲೇ. ನಾವು ಮೊನ್ನೆ ಥರ್ಸ್ಡೇ ಒಂದು ಟ್ರೇಡ್ ಅನ್ನ ತಗೊಂಡಿದ್ದೀವಿ. ಎಸ್, ಸೊ ಥರ್ಸ್ಡೇ ವಿ ಹ್ಯಾಡ್ ಎ ಟ್ರೇಡ್ ಆನ್ ಬ್ಯಾಂಕ್ ನಿಫ್ಟಿ and we were quite successful in making money in this option. So I will tell you how we did it. So my trick in this 15 minutes on trick ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ, ಇಂಟ್ರಾಡೇಗೆ 15 ಮಿನಿಟ್ಸ್ ಚಾರ್ಟ್ ನ ವಾಚ್ ಮಾಡ್ತಾ ಇದ್ದೀವಿ. ಹಾಫ್ ಡೇ ಅಂದ್ರೆ ಫಸ್ಟ್ ಹಾಫ್ ಆಫ್ ಥರ್ಸ್ಡೇ ಏನಿತ್ತು ಎಕ್ಸ್ಪೈರಿ ಡೇ ಅದು. ಸೊ ಎಕ್ಸ್ಪೈರಿ ಡೇ ಅಲ್ಲಿ ಯಾವ್ದಾದ್ರೂ ಒಂದ್ ಕಡೆ ಮೂವ್ಮೆಂಟ್ ಆಗತ್ತೆ, ಇಲ್ಲ ಸೈಡ್ ವೇಸ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಆ ದಿವಸ ಏನಾಯ್ತು ಅಂತಂದ್ರೆ, ಫಸ್ಟ್ ಹಾಫ್ ಯಾವುದೇ ರೀತಿಯಾಗಿ ಮೂವ್ಮೆಂಟ್ ಬರಲಿಲ್ಲ. ಸೊ ಆಮೇಲೆ ಐ ಥಿಂಕ್ ಮೇ ಬಿ ಅರೌಂಡ್ ಯುರೋಪಿಯನ್ ಮಾರ್ಕೆಟ್ ಸ್ಟಾರ್ಟ್ ಆದ್ಮೇಲೆ 12:30 1 ಗಂಟೆ ಸುಮಾರ 1:30 2 ಗಂಟೆ ಸುಮಾರ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬಂತು. ಅಂದ್ರೆ ಬ್ಯಾಂಕ್ ನಿಫ್ಟಿ ಅಂತೂ ಬಹಳ ಮೇಲಿತ್ತು ಆ ದಿವಸ. ಬಾಕಿ ಎಲ್ಲ ಸ್ಟಾಕ್ಸ್ ಔಟ್ ಪರ್ಫಾರ್ಮ್ ಮಾಡ್ತಾ ಇದ್ದು, ಬಟ್ ಬ್ಯಾಂಕ್ ನಿಫ್ಟಿ ಅಥವಾ ಬ್ಯಾಂಕ್ ಸ್ಟಾಕ್ಸ್ ಏನಿದ್ದು ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದು. ಸೊ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಏನಾಯ್ತು ಅಂತಂದ್ರೆ, ಮಾರ್ನಿಂಗ್ ಇಂದ ಒಂದು ಕನ್ಸಲ್ಟೇಷನ್ ರೇಂಜ್ ಅಲ್ಲಿ ನಡೀತಾ ಇತ್ತು, ಆಮೇಲೆ ಒಂದು ಬ್ರೇಕ್ಔಟ್ ಅನ್ನ ಕೊಡ್ತು. ಸೊ ಡೇಸ್ ಹೈ ಏನಿತ್ತು ಅದನ್ನ ಬ್ರೇಕ್ ಮಾಡ್ತು. ಸೊ ಆ ಹೈ ಏನಿತ್ತು 33,700 ಇದ್ದಿತ್ತು. ಸೊ ಆ ಹೈ ಅನ್ನ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿದ ತಕ್ಷಣ ನಮ್ಮ ಕಾಲ್ ಇತ್ತು, ಬೈ ಬ್ಯಾಂಕ್ ನಿಫ್ಟಿ 33,700 ಕಾಲ್ ಆಪ್ಷನ್. 33,700 ಕಾಲ್ ಆಪ್ಷನ್ ಅನ್ನ ಬೈ ಮಾಡಿಸಿದ್ದೀವಿ ನಮ್ಮ ಕ್ಲೈಂಟ್ಸ್ಗೆ. ಇಲ್ಲಿ ನೋಡಿ ಅದರ ರೇಟು. ಇದು ನಾವು ಬೈ ಕೊಟ್ಟಿದ್ದು 455 ರುಪೀಸ್ಗೆ, ಇದು ಕ್ಲೋಸ್ ಆಗಿದ್ದು 655, ರೈಟ್? ಸೊ ಹೈ ಕೂಡ ಏನ್ ಮಾಡಿತ್ತು ಅಂತಂದ್ರೆ, ಐ ಥಿಂಕ್ ಸಮಯ ಅರೌಂಡ್ 754 ಮಟನು ಅದು ಹೋಗಿತ್ತು. ಸೊ 450 ಇಂದ 650 ಅಂತಾನೆ ಹಿಡ್ಕೊಳ್ಳಿ, 200 ಪಾಯಿಂಟ್ಸ್ ಇನ್ ಬ್ಯಾಂಕ್ ನಿಫ್ಟಿ. ಇಲ್ಲಿ ಏನಾಯ್ತು ಅಂತಂದ್ರೆ, ಫ್ಯೂಚರ್ ಏನಾಯ್ತು 33,700 ಇಂದ ಇಟ್ ಮೇಡ್ ಎ ಹೈ ಆಫ್
33,246. ಸೊ ಎಕ್ಸಾಕ್ಟ್ ಆಗಿ 500 rupees ಮೂವ್ಮೆಂಟ್ ಬಂತು. ಇದರಲ್ಲಿ 500 ಬಂದಾಗ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ 200 rupees. ಸೊ ವಿತ್ ಲಾಟ್ ಆಫ್ 1 ದಟ್ ಈಸ್ 25 ಲಾಟ್ ಅದ್ದು ತಗೊಂಡಿದ್ರೆ ನಿಮಗೆ ಅದರಲ್ಲಿ 5 ರಿಂದ 6 ಸಾವಿರ ನಾವು ಆ ದಿವಸ ಪ್ರಾಫಿಟ್ ಮಾಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 455 ಇಂಟು 25 11,375 ಏನೋ ಆಗುತ್ತೆ. ಸೊ ಅಷ್ಟು ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಅದರ ಮುಂದೆ ಅದರ ಅಗೇನ್ಸ್ಟ್ 5,000 rupees ಪ್ರಾಫಿಟ್ ಆದರೂ ಕೂಡ ಇಟ್ ಈಸ್ ಸಮ್ವೇರ್ ಅರೌಂಡ್ 40 to 45%. ಅರ್ಥ ಆಯ್ತಾ? ಸೊ ನಾವೇನ್ ಮಾಡಿದೀವಿ ಇಲ್ಲಿ ಈ ಬ್ರೇಕ್ಔಟ್ ಬಂದ ತಕ್ಷಣ ವಿ ಬಾಟ್ ಅಟ್ ದ ಮನಿ ಆಪ್ಷನ್. ಸೊ ವಿ ಬಾಟ್ 33,700 ಕಾಲ್ ಆಪ್ಷನ್ which was trading at 455 rupees and it went up like anything. I can even show you that strike price option also. So Bank Nifty 33,700 option, call option of 8th April, right? So this is 655. So we can see the chart of that option only, so that you will come to know very easily. Options can make you rich within a very short of time, but you need to select the right strike prices, right? So this option, this is the Thursday's chart. So we had it was started at 471, it went up to down at 338, and we bought it somewhere around here 455 to 460 level. This was the level, right? Then it went up to here. So 704 was the high made by that option. ಇದೇ ಸೇಮ್ ಅಲ್ಲಿ ಇಲ್ಲಿ ನೋಡಿ, ಈಗ ಟೈಮ್ ನೋಡಿ, ಈ ಕ್ಯಾಂಡಲ್ ಹಿಡೀರಿ. ಸೊ ಇಲ್ಲೇ ಇಟ್ ವಾಸ್ 145 ಕೆಳಗಡೆ. ಇಟ್ ಈಸ್ ಶೋಯಿಂಗ್ ಹಿಯರ್ 1:45 PM. ಸೊ ವಿ ಕ್ಯಾನ್ ಗೋ ಹಿಯರ್ ಆಲ್ಸೋ. ಬ್ಯಾಂಕ್ ನಿಫ್ಟಿ ಫ್ಯೂಚರ್ 145 ಎಷ್ಟಿತ್ತು ನೋಡಿ. Yes. See here. This was the candle which gave a breakout. It was above this high. So 33,750, 33,767 ಇತ್ತು. ಈ ರೇಂಜ್ ಇಂದ ಬ್ಯಾಂಕ್ ನಿಫ್ಟಿ ಮೇಲೆ ಬಂತು. ಸೊ ಅದೇ ರೇಂಜ್ ಅಲ್ಲಿ ನಾವು ಆಪ್ಷನ್ ಅನ್ನ ಬೈ ಮಾಡಿದ್ದೀವಿ. ಸೊ 1, 2, 3, 4, 5 ಕ್ಯಾಂಡಲ್ ಅಲ್ಲಿ ಇಟ್ ಮೇಡ್ ಅಸ್ ಪ್ರಾಫಿಟ್. 1.5 ತಾಸಲ್ಲಿ ನಾವು ಪ್ರಾಫಿಟ್ ಅನ್ನ ಬುಕ್ ಮಾಡಿ we came out, right? So this is how you need to choose Bank Nifty strike prices, right? This was one example, and more of this will come to with you, and I will be telling you more about this. There are more examples, so that I will do it in the next video, right? So keep watching my videos, watch till the end, and also please share with your friends and relatives. Also tell them to subscribe my channel for more of such videos. Thank you.